ಅಧಿಕಾರಕ್ಕಿಂತ, ಸಿಂಹಾಸನಕ್ಕಿಂತ, ಸಾಮ್ರಾಜ್ಯಕ್ಕಿಂತ ಸಮಾಜದ ಒಳಿತು ಮುಖ್ಯ ಅನ್ನೋದನ್ನ ಜಗತ್ತಿಗೆ ಸಾರಿ ಸಾರಿ ಹೇಳಿದ್ದ ಶ್ರೀಕೃಷ್ಣ. ಹಾಗೆ ಸಿಂಹಾಸನದಿಂದ ದೂರ ಉಳಿದು ಬಿಟ್ರೆ ಸಾಕಾಗೋದಿಲ್ಲ. ಯಾದವರನ್ನ ಬಲಿಷ್ಠಗೊಳಿಸೋದಕ್ಕೆ ತಂತ್ರಗಾರಿಕೆಯ ಅಗತ್ಯ ಇತ್ತು. ಅದೆಲ್ಲವನ್ನೂ ಮಾಡ್ದ ಕೃಷ್ಣ. ಜರಾಸಂಧನನ್ನ ಪದೇ ಪದೇ ಸೋಲಿಸಿ ಕಳುಹಿಸಿದ್ದ, ಮಥುರಾ ಹಾಗೂ ಯಾದವರನ್ನ ಪದೇ ಪದೇ ಕಾಪಾಡಿದ್ದ. ಹಾಗಂತ ಅವನನ್ನೇನು ಯಾದವರು ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡಿದ್ರ ಅಥವಾ ನೆಮ್ಮದಿಯಾಗಿರೋದಕ್ಕೆ ಬಿಟ್ರ? ಶಮಂತಕ ಮಣಿಯ ಕಳುವಿನ ಆರೋಪವನ್ನ ಅವನ ತಲೆಗೆ ಹೊರಿಸಿದ್ರು. ತನ್ನನ್ನು ತಾನು ನಿರಪರಾಧಿ ಅಂತ ಸಾಬೀತುಪಡಿಸಿಕೊಳ್ಳೋದಕ್ಕೆ ಕೃಷ್ಣ ಜಾಂಬವಂತನೊಂದಿಗೆ ಹೋರಾಡಿ ಮಣಿಯನ್ನ ವಾಪಸ್ ತರಬೇಕಾಯ್ತು. ಲೋಕ ನಿಂದೆ ಯಾರನ್ನೂ ಬಿಡೋದಿಲ್ಲ. ಆದ್ರೆ ಅಂಥ ನಿಂದೆಗಳು ಬಂದಾಗ ನಿಂದಿಸಿದವರನ್ನ ದೂರ ಮಾಡೋದೋ ಅಥವಾ ಮುನಿಸಿಕೊಂಡು ಎದ್ದು ಹೋಗೋದೋ ಅಲ್ಲ. ನಮ್ಮ ಪ್ರಾಮಾಣಿಕತೆಯನ್ನ ಸಾಬೀತುಪಡಿಸಬೇಕು, ನಿರ್ದೋಷಿಗಳಾಗಿ ಹೊರಬರಬೇಕು. ಅದು ಒಬ್ಬ ಅತ್ಯುತ್ತಮ ನಾಯಕನ ಲಕ್ಷಣ. ಕೃಷ್ಣ ಜಗತ್ತಿಗೆ ಹೇಳಿದ ಅದ್ಭುತ ನಾಯಕತ್ವದ ಪಾಠ ಈ ಶಮಂತಕ ಮಣಿ ಪ್ರಸಂಗ.